ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇಂದು 2123ನೇ ದಿನದ ಅನ್ನದಾಸೋಹ. ಇಂದಿನ ಅನ್ನದಾಸೋಹದಲ್ಲಿ ನನ್ನ ಪ್ರೀತಿಯ ಮಗಳಾದ ಎಂ ಕಾವ್ಯ ಇವರ ಹುಟ್ಟುಹಬ್ಬದ ಸಡಗರ. ಈ ಒಂದು ಹುಟ್ಟುಹಬ್ಬದ ಸಡಗರ ಕಾರ್ಯಕ್ರಮವನ್ನ ಜನರೊಂದಿಗೆ ಆಚರಣೆ ಮಾಡಬೇಕು, ಹಸಿದವರಿಗೆ ಅನ್ನ ಕೊಡುವಂತ ಮೂಲಕ ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮ ಅನ್ನದಾಸೋಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಇಂದು ನನ್ನ ಮಗಳ ಹುಟ್ಟುಹಬ್ಬವನ್ನ ಈ ಒಂದು ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಆಚರಣೆ ಮಾಡಿದ್ದೇವೆ. ಈ ಒಂದು ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಇಂದು ನಮ್ಮ ಆತ್ಮೀಯ ಸಹೋದರರಾದಂಥ ಶ್ರೀಯುತ ಎಚ್ ರಾಘವೇಂದ್ರರವರು, ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಪ್ರಚಾರ ವೇದಿಕೆಯ ರಾಜ್ಯಾಧ್ಯಕ್ಷರು, ಹಾಗೂ ಶ್ರೀಯುತ ಶಿವಕುಮಾರ್ ಸರ್ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಪ್ರಚಾರ ವೇದಿಕೆ, ಹಾಗೂ ಶ್ರೀಯುತ ಸಹದೇಶ್ ರವರು ಸಾರ್ವಜನಿಕ ಸಂಪರ್ಕ ಕೇಂದ್ರ ದೇವನಹಳ್ಳಿಯ ಸಂಸ್ಥಾಪಕರು, ಹಾಗೂ ಇನ್ನೂ ಹಲವಾರು ಮಿತ್ರರು ನಮ್ಮ ಈ ಒಂದು ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಇಂದು ಹಾಜರಿದ್ದು ಈ ಒಂದು ಅನ್ನದಾಸೋಹ ಕಾರ್ಯಕ್ರಮವನ್ನ ಸಂಪೂರ್ಣವಾಗಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಸಹ ನಮ್ಮ ಅನ್ನದಾಸೋಹ ಮಿತ್ರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅವರೆಲ್ಲರಿಗೂ ಶುಭವಾಗಲಿ. ಇಂದು ನನ್ನ ಮಗಳ ಹುಟ್ಟುಹಬ್ಬವನ್ನ ಆಚರಣೆ ಇಲ್ಲಿ ಮಾಡಿದ್ದು ಬಹಳ ಖುಷಿ ಅನ್ನಿಸ್ತಾ ಇದೆ. ಯಾಕಂದ್ರೆ ಎಲ್ಲರ ಹುಟ್ಟುಹಬ್ಬಗಳನ್ನ ಪ್ರತಿದಿನ ಇಲ್ಲಿ ಮಾಡ್ತಾ ಇರುವಂತ ನನಗೆ ಇಂದು ನಮ್ಮ ಮನೆಯವರ ಹುಟ್ಟುಹಬ್ಬವನ್ನ ಕೂಡ ಇಲ್ಲಿ ಆಚರಣೆ ಮಾಡಿರುವಂತದ್ದು ಸ್ವಲ್ಪ ಇನ್ನೂ ಹೆಚ್ಚಾಗಿ ಖುಷಿ ತಂದಿದೆ. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಎಂ ಕಾವ್ಯ. ಶುಭೋದಯ. 2123ನೇ ನಿರಂತರ ಅನ್ನದಾಸೋಹ ಸಮಿತಿಯ ಮುಖ್ಯ ಅಧ್ಯಕ್ಷರಾದಂಥ ಮಲ್ಲೇಶ್ ಅವರ ಸುಪುತ್ರಿ ಕುಮಾರಿ ಕಾವ್ಯಶ್ರೀ ಅವರಿಗೆ ಜನ್ಮದಿನದ ಆರ್ಥಿಕ ಶುಭಾಶಯಗಳು. ದೇವರವರಿಗೆ ಆಯುರ ಆರೋಗ್ಯ ಐಶ್ವರ್ಯ ಕೀರ್ತಿ ಕೊಟ್ಟು ಕಾಪಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅಮ್ಮ, ಒಳ್ಳೆ ಮಕ್ಕಳು, ಒಳ್ಳೆ ತಂದೆ ತಾಯಿ, ನೀನು ಚೆನ್ನಾಗಿ ಎಜುಕೇಷನಲ್ಲಿ ಮುಂದುವರಿ. ಏನು ಬೇಕಾದರೂ ಸಹಾಯ ಅಲ್ಲ ಅದು. ಯಾರು ವಿದ್ಯೆಯಲ್ಲಿ ಮುಂದೆ ಇರ್ತಾರೆ ದೇವ್ರ ಆಶೀರ್ವಾದ ಅವ್ರಿಗಿರುತ್ತೆ. ಅವರು ಯಾವತ್ತಿದ್ರೂ ಖಂಡಿತ ಮುಂದೆ ಬರ್ತಾರೆ. ಅದರಲ್ಲೂ ಮಲ್ಲೇಶ್ ಅಂತ ಅನ್ನದಾಸೋಹಿ ಈ ಭೂಮಿ ಮೇಲೆ ಯಾರು ಅಷ್ಟು ದಿವಸ 2123 ದಿವಸ ಯಾರ ಕೈಲೂ ಸಾಧ್ಯ ಇಲ್ಲ. ಇನ್ನೂ ಅದು ಹಂಗೆ ಕಂಟಿನ್ಯೂ ಆಗಲಿ, ಹಂಗೆ ಪರಂಪರೆ ಹಂಗೆ ಮುಂದುವರ್ಕೊಂಡು ಹೋಗ್ಲಿ. ನಾವು ಸದಾ ಕಾಲ ಅವ್ರ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ನಂದು 2 ಮಾತನ್ನು. ನಮಸ್ತೆ. 2123ನೇ ದಿನದ ನಿರಂತರ ಅನ್ನದಾಸೋಹ ಸಮಿತಿ ಈ ದಿನದಂದು ನಮ್ಮ ನಿರಂತರ ಅನ್ನದಾಸೋಹ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ಮಲ್ಲೇಶ್ ರವರ ಮಗಳಾದ ಕಾವ್ಯರವರ ಜನ್ಮದಿನ. ಅವ್ರಿಗೆ ಜನ್ಮದಿನದ ಶುಭಾಶಯಗಳು. ಏನು ಈ ಒಂದು ನಿರಂತರ ಅನ್ನದಾಸೋಹ ಕಾರ್ಯನ 2123 ದಿನಗಳ ಕಾಲ ನಡೆಸ್ಕೊಂಡು ಬಂದಿರೋಂಥ ಮಲ್ಲೇಶ್ ಅವ್ರಿಗೆ ನಾವು ಹಾಗೂ ನಮ್ಮ ಏನೊಂದು ಟೀಮ್ ಇದೆ, ನಾವು ನಿರಂತರವಾಗಿ ಈ ಸೇವೆಗೆ ಅವ್ರ ಜೊತೆಲಿ ಇರ್ತೀವಿ. ಮುಂದಿನ ದಿನಗಳಲ್ಲಿ ಅದು ನಿರಂತರವಾಗಿ ನಡೆದು ಒಂದು ಟ್ರಸ್ಟು, ಒಂದು ಸಂಸ್ಥೆನೂ ಆಗಿ ಬೆಳೆದು ಹುಡ್ಕೊಂಬರ್ಬೇಕು. ಜನ ಹುಡ್ಕೊಂಬಂದು ಇಲ್ಲಿ ಊಟ ಮಾಡಬೇಕು, ಹಸಿದವ್ರಿಗೆ ಇಲ್ಲಿ ಅನ್ನ ಕೊಡುವಂಥ ದೊಡ್ಡ ಒಂದು ಕೇಂದ್ರ ಆಗಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಕೇಳ್ತಾ, ಕುಮಾರಿ ಕಾವ್ಯ ಅವರಿಗೆ ಅವರ ಮುಂದಿನ ಒಂದು ವಿದ್ಯಾಭ್ಯಾಸಕ್ಕೆ ಒಂದು ಗುರಿಗೆ ನಮ್ಮ ಸಹಕಾರ ಇದೆ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ. ಇಂತಹ ಅದ್ಭುತವಾದ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿರೋದೇ ನಮ್ಮೆಲ್ಲರ ಅದೃಷ್ಟ ಪುಣ್ಯ. ಯಾಕಂದ್ರೆ ಅನ್ನದಾಸೋಹ ಅನ್ನೋದು ಯಾರು ಮಾಡಲ್ಲ, ಒಂದಿನ ಮಾಡ್ತಾರೆ, ಒಂದು ವಾರಕ್ಕೆ ನಿಲ್ಲಿಸ್ಬಿಡ್ತಾರೆ. ಅಂಥದ್ರಲ್ಲಿ 2123ನೇ ದಿನ ಸತತವಾಗಿ ನಡೆಸ್ತಾ ಇದಾರೆ ಅಂದ್ರೆ ಇದು ನಿಜವಾಗ್ಲೂ ಇವರಿಗೆ ಒಂದು ಗಿನ್ನಿಸ್ ರೆಕಾರ್ಡ್ ಆಗ್ಬೋದು, ಅಥವಾ ಒಂದು ಡಾಕ್ಟರೇಟ್ ಅವಾರ್ಡ್ ಕೂಡ ಸಿಗ್ಬೇಕು ಇವರಿಗೆ. ಆತರ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೀನಿ ಅಂದ್ರೆ ನನ್ನ ತುಂಬಾ ಖುಷಿ ಆಗ್ತದೆ. ಅದರಲ್ಲಿಯೂ ಕೂಡ ನಮ್ಮ ಸಹೋದರರಾದ ಮಲ್ಲೇಶ್ ಅವರ ಮಗಳು ಕಾವ್ಯ ಅವರು ಹುಟ್ಟಿದಬ್ಬ. ಅವರು ಕೂಡ ಒಳ್ಳೆ ವಿದ್ಯಾವಂತರು, ಡಿಗ್ರಿ ಓದ್ತಾ ಇದ್ದಾರೆ. ಅವರು ತುಂಬಾ ಸಮಾಜದ ಬಗ್ಗೆ ಕಳಕಳಿ ಇರುವಂತವ್ರು. ಅವರು ಮುಂದಿನ ದಿನಗಳಲ್ಲಿ ಒಳ್ಳೆ ಒಂದು ಸರ್ಕಾರಿ ಹುದ್ದೆ ಸಿಗ್ಬೇಕು. ನಮ್ಮವರೆಲ್ಲ ನಮ್ಮ ಸುತ್ತಮುತ್ತಲ ಜನ ಸರ್ಕಾರಿ ಹುದ್ದೆ ಪಡಿಬೇಕು. ಅದ್ರ ಜೊತೆಗೆ 4 ಜನ ಮೇಲೆತ್ತಬೇಕು, ವಿದ್ಯಾವಂತರಾಗಬೇಕು. ಅದೇ ನನ್ನ ಒಂದು ಶುಭ ಹಾರೈಕೆ. ಮತ್ತೊಮ್ಮೆ ನಮ್ಮ ಕಾವ್ಯವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅದೇ ರೀತಿಯಾಗಿ ನನ್ನ ಸಹೋದರರಾದ ಇಲ್ಲಿ ಭಾಗವಹಿಸಿರೋದೇ ನಮ್ಮೆಲ್ಲರ ಅದೃಷ್ಟ. ನಮ್ಮ ಶಿವರಾಗಿರ್ಬೋದು, ರಾಘವರಾಗಿರ್ಬೋದು, ಮಲ್ಲೇಶ್ ಅವ್ರಿಗೆ 2 ಎಡಗೈ ಬಲಗೈ ತರ ಒಂಥರ ಭುಜಗಳ ತರ ಕೆಲಸ ಮಾಡ್ತಾ ಇದಾರೆ. ಆಮೇಲೆ ನಮ್ಮ ಸೆಲ್ವಣ್ಣನೂ ಇಲ್ಲ, ಅವ್ರನ್ನೂ ಕೂಡ ಜ್ಞಾಪಿಸ್ಕೊಂತ ಇವತ್ತು ನಾವು ಒಂದು 5-6 ಜನ ಇರ್ಲಿ ದರ್ಗಾ ಜೋಗಳಿ ನಾವು ಸೇರ್ಕೊಂಡು ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ. ನಿಜವಾಗ್ಲೂ ಅವ್ರ ಜೊತೆ ಯಾವತ್ತೂ ಇರ್ತೀವಿ. ಫಲಾಪೇಕ್ಷೆ ಇಲ್ಲದೆ ನಾವು ಮಾಡಿದಾಗ ಅದೇ ನಿಜವಾದ ಸಮಾಜ ಸೇವೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೊಮ್ಮೆ ಹುಟ್ಟುಹಬ್ಬ ಶುಭಾಶಯಗಳು. ನನ್ನ ಹುಟ್ಟುಹಬ್ಬದ ಆಚರಣೆ ಮಾಡ್ತಿದ್ದಾರೆ, ಅನ್ನದಾಸೋಹದಲ್ಲಿ ಮಾಡ್ತಿದ್ದೀವಿ. ತುಂಬಾ ಸಂತೋಷ ಆಗ್ತಿದೆ ನನ್ಗೆ. ಯಾಕೆಂದ್ರೆ ವಯಸ್ಸಾದವರು, ಮಕ್ಕಳು ಆಗಿರ್ಬೋದು, ಅಂದ್ರೆ ಒಬ್ರು ಹಂಚಿ ತಿನ್ನೋದ್ರಿಂದ ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಅಪ್ಪಾಜಿಯವರು ಮನೆಯಲ್ಲಿ ಎಷ್ಟು ಕೇರ್ ಮಾಡ್ತಾರೋ ಅಂದ್ರೆ ಜನಗಳಿಗೂ ಅದೇ ತರ ಕೇರ್ ಮಾಡ್ತಾರೆ. ಅದಕ್ಕೆ ನಾವು ಸಹಕಾರ ಮಾಡ್ತೀವಿ. ಖುಷಿ. ನಿಮ್ಮ ಮನೆ ಪಕ್ಕದಲ್ಲೇ ಪ್ರತಿನಿತ್ಯ ಕೈಲಾದವರು, ಬಡವರು ಬರ್ತಾ ಇರ್ತಾರೆ.
ನೋಡ್ತಾ ಇರ್ತಾರೆ ಅವ್ರು ನೋಡಿದ್ರೆ ತಮ್ಗೆ ಅನ್ಸುತ್ತೆ ಮತ್ತೆ ಈ ತರ ಮಾಡಿದ್ರೆ ಕಾರ್ಯ ಅವ್ರಿಗೆ ಎಷ್ಟು ಅನುಕೂಲ ಆಗಿದೆ? ಅಂದ್ರೆ ದಾನದಲ್ಲಿ ಶ್ರೇಷ್ಠ ದಾನ ಅನ್ನದಾನ ಅಂತಾರೆ. ನಾವೊಬ್ರಿಗೆ ಅನ್ನದಾನ ಮಾಡಿದ್ರೆ ನಮಗೆಲ್ಲ ದೇವ್ರು ಕಾಪಾಡ್ತಾರೆ ಅಂತ ಒಂದ್ ನಂಬಿಕೆ ಅಷ್ಟೇ. ನಿಮ್ಗೆ ಕಷ್ಟ ಆಗಲ್ವಾ ಮನೆಯಲ್ಲಿ ಇಲ್ಲ, ಕಷ್ಟ ಏನಕ್ಕೆ ಅನ್ಸುತ್ತೆ? ಒಬ್ರಿಗೆ ಅನ್ನ ಹಾಕೋದ್ರಲ್ಲಿ ಯಾವ ಕಷ್ಟನೂ ಅನ್ಸಲ್ಲ. ಅಡಿಗೆ ಮಾಡೋದು? ಇಲ್ಲ ಇಲ್ಲ, ಖುಷಿ ಅನ್ಸುತ್ತೆ. ನಮ್ಮಿಂದ ಒಬ್ರು ಊಟ ಮಾಡ್ತಿದ್ದಾರೆ ಅಂದ್ರೆ ಸಂತೋಷ ಅನ್ಸುತ್ತೆ ಅಷ್ಟೇ. ಅಪ್ಪಾಜಿ ಟೈಮ್ ಕೊಡ್ತಾರ ಮನೇಲಿ? ಹಾ, ಕೊಡ್ತಾರೆ. ಪ್ರತಿನಿತ್ಯ ಎಲ್ಲಿ ಇರ್ತಾರೋ ಅಲ್ಲಿ ಟೈಮ್ ಟೈಮ್ ಕೊಡ್ತಾರೆ. ಒಟ್ಟಾರೆಯಾಗಿ ಅಪ್ಪಾಜಿಗೆ ಏನ್ ಇಷ್ಟಪಡ್ತೀರಾ? ಅಪ್ಪಾಜಿಯವ್ರಿಗೆ ಈ ಕಾರ್ಯನ ಹಿಂಗೆ ಮುಂದುವರ್ಸ್ಲಿ, ದೇವರ ಆಶೀರ್ವಾದ ಯಾವಾಗ್ಲೂ ಅಪ್ಪನ ಮೇಲೆ ಇರ್ಲಿ ಅಂತ ಇಷ್ಟಪಡ್ತೀವಿ. ನಮ್ಮ ಹೆಸರು ಕಾವ್ಯ. ತುಂಬಾ ತೃಪ್ತಿ ಆಗುತ್ತೆ. ಅನ್ನದಾನ ಅನ್ನೋದು ತುಂಬಾ ಶ್ರೇಷ್ಠವಾದದ್ದು. ಅದು ನಮ್ಗೆ ಸಿಕ್ಕಿದೆ ಅಂದ್ರೆ ನಮ್ಗೆ ಎಷ್ಟು ಭಾಗ್ಯ. ನಾವ್ ಎಷ್ಟು ಇದ್ ಕೊಟ್ರು ತೀರ್ಸಕ್ಕಾಗಲ್ಲ ಅಂತ ಭಾಗ್ಯ ನಮ್ಗೆ ದೇವ್ರ ಕರುಣಿಸವನೆ. ಅಂದ್ರೆ ಇದು ಮುಂದಕ್ಕೆ ದಿನಾನಿತ್ಯ ಬೆಳಿಗ್ಗೆ ಸಾಯಂಕಾಲ ರಾತ್ರಿ ನಡಿಬೇಕು ಅನ್ನೋದೇ ಆಸೆ ನಮ್ಗೆ. ಈ ರೀತಿ ಕಾರ್ಯ ಮಾಡ್ತಾ ಇದ್ರೆ ನಮ್ಗೆ ಅನುಕೂಲ ಹೇಗಿದೆ? ಅಂದ್ರೆ ದುಡ್ಡು ಚೆನ್ನಾಗಿದ್ದೀರಾ? ಯಾವ ರೀತಿ? ನಾವು ಅಲ್ಲಿ ದುಡಿಬೇಕು, ಅಲ್ಲಿ ತಿನ್ಬೇಕು. ಮತ್ತೆ ಬರೋದೇ ಕಮ್ಮಿ ಸಂಪಾದನೆ ಇರುವಾಗ ಇದೆಲ್ಲ ಹೇಗ್ ಸಾಧ್ಯ? ಹೇಗ್ ಸಾಧ್ಯ ಅಂದ್ರೆ ನಾವು ಒಂದ್ ತುತ್ತು ತಿಂತೀವಿ, ಇನ್ನೊಬ್ರಿಗೂ ಒಂದ್ ತುತ್ತು ತಿಂತೀವಲ್ವಾ, ಅದೇ ತೃಪ್ತಿ ಅಲ್ವಾ. ನಾವು ತಿನ್ನೋದು ಎಷ್ಟ್ರ ಮಟ್ಟಿಗೆ ಇದು ನಾವು ಇನ್ನೊಬ್ರಿಗೆ ಇಕ್ಕದ್ರೆ ನಮ್ಗೆ ತೃಪ್ತಿ ಕೊಡುತ್ತೆ. ಅದು ಮಾಡ್ಬೇಕು ಅಂತ ಮಲ್ಲೇಶ್ವರ್ ಯಾಕೆ ಅನಿಸ್ತು? ನಿಮ್ಮ ಹತ್ರ ಹೇಳ್ಕೊಂಡಿದ್ರ ಅದನ್ನ? ಹೌದು, ಹೇಳ್ಕೊಂಡಿದ್ರು. ಈ ಲಾಕ್ ಡೌನ್ ಸಮಯದಲ್ಲಿ ತುಂಬಾನೇ ಕಷ್ಟ ಇತ್ತು. ಆ ಟೈಮ್ ನಲ್ಲಿ ಅವ್ರು ಆಚೆ ಓಡಾಡಿದ್ದಾರೆ. ಜನ ಹೇಗೆ, ಏನು ವಯಸ್ಸಾದವ್ರು ಹೇಗೆ, ಕಾಯಿಲೆದವ್ರು ಹೇಗೆ ಎಲ್ಲ ನೋಡಿದಾರೆ ಅವರು. ಆ ಉದ್ದೇಶ ಇಟ್ಕೊಂಡು ಮಾಡ್ತಾ ಇರೋದು ಬಗ್ಗೆ ಹೇಳ್ಕೊಂಡಿದ್ದಾರೆ. ಈಗ ನಿಮ್ಮ ಯಜಮಾನರಿಗೆ ಸಮಾಜದಲ್ಲಿ ಒಂದು ಉತ್ತಮವಾದ ಹೆಸರಿದೆ, ಅನಾಥಾಶ್ರಮಿ ಮಲ್ಲೇಶ್ ಅಂತ ಕರೀತಾರೆ. ಹೌದು, ನಮ್ಗೆ ಹೇಗ್ ಅನ್ಸುತ್ತೆ? ತುಂಬಾ ಖುಷಿ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ. ಕಾರ್ಯ ಮತ್ತೆ ಮುಂದುವರಿಸ್ತೀರಾ ಹೇಗೆ? ಇನ್ನು ಮುಂದುವರಿಬೇಕು. ನಮ್ಮ ಮಕ್ಳಿಗೂ ನಾವು ಹೇಳ್ತೀವಿ, ನಾವು ಸತ್ರು ನಮ್ಮ ಮಕ್ಕಳ ಕೈಲಿ ಮಾಡಿಸ್ತೀವಿ. ಸಮಾಜದಲ್ಲಿ ಹೇಗ್ ನೋಡ್ತಾರೆ ಈಗ? ನಾವು ಬಡತನ ಇದ್ರೂನು ಗೌರವ ಇದೆ ನಮ್ಗೆ. ನಮ್ಗೆ ಬಡತನ ದೇವ್ರು ಕೊಟ್ಟಿದ್ದಾನೆ, ಗೌರವ ತುಂಬಾ ಕೊಟ್ಟಿದ್ದಾನೆ. ಅಷ್ಟು ಸಾಕು ನಮ್ಗೆ. ಮಳೆ ಗಾಳಿ ಇಲ್ಲ, ಚೆನ್ನಾಗಿ ನಡೀತಿದೆ. ಮಳೆ ಗಾಳಿ ಬಂದಾಗ ವಯಸ್ಸಾದವ್ರಿಗೆ ಅವ್ರು ಕುತ್ಕೊಂಡು ಊಟ ಮಾಡೋ ಜಾಗ ಬೇಕು ಅಂತ ನಮ್ಗೆ ತುಂಬಾ ಅನಿಸುತ್ತೆ. ಅದೊಂದು ವ್ಯವಸ್ಥೆ ಆದ್ರೆ ನಮ್ದೇ ಜಾಗದಲ್ಲಿ ಅವರು ನೆಮ್ಮದಿಯಾಗಿ ಕುತ್ಕೊಂಡು ಊಟ ಮಾಡಿ ಹೋಗುವಂತ ವ್ಯವಸ್ಥೆ ಆಗ್ಬೇಕು ಅಂತ ನಾನು ತುಂಬಾ ಕೇಳ್ಕೊಂತೀನಿ.